ಆಕ ಆಗಿದ್ದು ಮರ್ಯಾದೆ ನಿನ್ ರಾಮನಿಂದ. ಈ ಸೀತೆ ಪ್ರೇಮ ಪತ್ರಕ್ಕೊಂದು ಉತ್ತರ ಕೂಡ ಬರಲಿಲ್ಲ. ಈಗ ನಿಮ್ ತಂದೆಗೆ ಸರಿಯಾಗಿ ಉಗಿದು ಬರೆದು ಮರ್ಯಾದೆ ಮಾಡಿದಾನೆ. ನಾನು ಅವತ್ತೇ ಹೇಳಿದ್ದೆ, ನನ್ ಮಾತ್ ಕೇಳಲಿಲ್ಲ. ಇವತ್ ನೋಡು. ನೀವು ಇನ್ನೊಂದ್ ಸರ್ತಿ ನಿಮ್ ಅಕ್ಕನ ಕೇಳೋದಿದ್ರೆ ಹೋಗಿ ಕೇಳ್ಕೊಂಬನ್ನಿ. ಅಕ್ಕ ನಿನ್ನೇನು ಕೇಳೋದು ಉಳಿದಿಲ್ಲ ಲಕ್ಷ್ಮಿ, ಎಲ್ಲ ಮುಗ್ದೋದಾಗೆ. ಲಕ್ಷ್ಮಿ, ನೀನ್ ಸುಮ್ನಿರಮ್ಮ. ನಿನ್ ಹಳೆ ರಾಗ ಎಳೆಯೋದ್ ಬೇಡ ಈಗ. ನಿಂದೇನೆ ಇನ್ನು ನಿನ್ ರಾಮ್ನಿಗೋಸ್ಕರ ಕಾಯೋದ್ಗೆ ಇದ್ಯಾ? ಇಲ್ಲಮ್ಮ, ನನಗ್ ಕಾದು ಕಾದು ಸಾಕಾಗಿದೆ. ಇನ್ನು ಕಾಯಲ್ಲ. ನೀನ್ ಯಾವ ಗಂಡ್ ತಂದು ತೋರ್ಸಿದ್ರು ಮದ್ವೆ ಆಗ್ತೀನಿ. ಅಬ್ಬಾ, ಕೊನೆಗೂ ಅಪ್ಪ ಮಗಳ ಅನುಮತಿ ಸಿಕ್ತು. ನನಗ್ ಮೊದ್ಲೇ ಗೊತ್ತಿತ್ತು ಹೀಗಾಗುತ್ತೆ ಅಂತ. ಅದಕ್ಕೆ ನಿನ್ ಗೊತ್ತಿಲ್ದ ಹಾಗೆ ನಿನ್ ಫೋಟೋ ಜಾತಕನ ಮೊದ್ಲೇ ಬ್ರೋಕರ್ ಹತ್ರ ಕೊಟ್ಟು ಕಳಿಸಿದ್ದೆ. ಹುಡುಗ ಭಾರಿ ಶ್ರೀಮಂತ, ಹೋಟ್ಲ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಕಾರು ಬಂಗ್ಲೆ ಎಲ್ಲ ಇದೆಯಂತೆ. ಅವನು ತನಗ್ ಹಳ್ಳಿ ಹುಡುಗಿನೇ ಬೇಕು, ಯಾವ್ದಾದ್ರೂ ಸಣ್ಣ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಮುಗಿಸಿಕೊಟ್ರೆ ಸಾಕು ಅಂತಂದಿದ್ದಾನಂತೆ. ನಿನ್ನ ಫೋಟೋದಲ್ಲೇ ನೋಡಿ ಒಪ್ಪಿಕೊಂಡು ತನ್ನ ಫೋಟೋನು ಕಳಿಸಿದಾನ ನೋಡು. ಅಚ್ಚಾ ಸುಲೇಮಾನ್ ಭಾಯ್, ನೋಡಿ ನಿಮ್ಗೆ ಒಳ್ಳೊಳ್ಳೆ ಮಾಲನ್ನೇ ಕಳಿಸ್ತೀನಿ. ಆದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ ಅಷ್ಟೇ. ಅರೆ ಚಂದ್ರು ಬಾಯ್, ಮಾಲ್ಗೆ ತಕ್ಕಾಗೆ ಪೈಸಾ ನಾವ್ ಕೊಡ್ತೇವೆ, ಡೋಂಟ್ ವರಿ. 4 ದಿವಸ ಊಟ ಆಗದೆ ಹದ ಮಾಡಿದ ಮೇಲೆ ನಿಮ್ 51 ಹೆಂಡತಿಯರು ಗಿರಾಕಿಗಳ ಹತ್ರ ಹೋಗ್ಲಿಕ್ಕೆ ಒಪ್ಕೊಂಡಿದ್ದಾರೆ. ವೆರಿ ಗುಡ್. ನಾನ್ ಹೇಳ್ದಾಗ ಕೇಳ್ಕೊಂಡಿದ್ರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ. ಬಿ ನೈಸ್ ಗರ್ಲ್ಸ್. ಸುಲೇಮಾನ್ ಭಾಯ್, ಹಾಗೆ ಇವ್ರಿಬ್ರಲ್ಲಿ ಯಾವ್ದಾರು ಹುಡುಗಿನ ಬಾಂಬೆ ಕರ್ಕೊಂಡು ಹೋಗ್ತೀರಾ? ನಿಮ್ಗೆ ಡ್ಯಾನ್ಸ್ಗೆ ಮಾಡಕ್ಕೆ ಬರ್ತದೆ? ಅರೆ ಚಂದ್ರು ಬಾಯ್, ನಮ್ಗೆ ಡ್ಯಾನ್ಸ್ಗೆ ಮಾಡೋ ಹುಡುಗಿಗೆ ಬೇಕು. ಬೇಕಾದ್ರೆ ಪೈಸಾ ಡಬ್ಬಲ್ಗೆ ಕೊಡ್ತವೆ. ಸರಿ ನೋಡು, ಇವರಿಬ್ರು ನಮ್ಮ ಇನ್ನೊಂದು ಬಂಗ್ಲೆನಲ್ಲಿ ಇಟ್ಟಿರೋ, ಆಮೇಲೆ ಬಾಂಬೆ ಕಳ್ಸಿದ್ರೆ ಆಯ್ತು. ಸರ್, ನಿಮ್ 52ನೇ ಹೆಂಡತಿ ಏನ್ ಮಾಡಿದ್ರು ಗೊತ್ತಾ ಇಲ್ಲ ಸರ್. ನಿಮ್ಮ ಹತ್ರನೇ ಮಾತಾಡ್ಬೇಕಂತೆ. ಕರ್ಕೊಂಬ ಹೋಗು. ಓಕೆ ಸರ್. ಅರೆ ಚಂದ್ರು ಬಾಯ್, ಆ ಬಂಗ್ಲೆಲಿ ಒಳ್ಳೆ ಹುಡುಗಿ ಬಂದಿದ್ದ ಅಂತ ನೋಡ್ಕೊಂಡೇ ಬರ್ತೀನಿ. ಬಾಯ್. ಹಾ ಹೋಗಿ.